ಇದ್ದೇನೆ ದೇವ. ಒಂದೊಂದು ಕುಟುಂಬದಲ್ಲಿ ಸ್ವಾಮಿ ಯಾವ ಸಮಸ್ಯೆಗಳಿರುವುದಾದರೆ ಕರ್ತನೆ ಆ ಸಮಸ್ಯೆಗಳನ್ನ ನೀಗಿಸು ಕರ್ತನೆ. ಯಾರನ್ನ ಅನಾರೋಗ್ಯದಲ್ಲಿರುವುದಾದರೆ ಸ್ವಾಮಿ ನಿನ್ನ ಗಾಯಗಳ ಹಸ್ತದಿಂದ ಅವರನ್ನು ಮುಟ್ಟಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ ದೇವ. ಇದೇ ಕ್ಷಣದಲ್ಲಿ ಬಿಡುಗಡೆ ನಾಯಕ ನೀನಾಗಿದ್ದರಿಂದ ಕರ್ತನೆ ಬಿಡುಗಡೆಯನ್ನು ಕೊಟ್ಟು ದೇವರು ನಮ್ಮನ್ನು ಮುಟ್ಟಿದ್ದಾರೆ ಎಂಬುದಾಗಿ ಅವರು ಮುಂಬರುವ ದಿನದಲ್ಲಿ ಸಾಕ್ಷಿಯ ಸ್ತಂಭಗಳಾಗಿ ನಿಲ್ಲುವ ಹಾಗೆ ಕೃಪೆ ನೀಡಬೇಕೆಂಬುದಾಗಿ ಬಿಡ್ತಾ ಇದ್ದೇನೆ ದೇವ. ಹಾಗೆ ಮಾಡುವ ಕರ್ತನಿನಾಗಿ ಸ್ವಾಮಿ ಅದಕ್ಕಾಗಿ ಸ್ತೋತ್ರ ಕರ್ತನೆ ಸ್ತೋತ್ರ ದೇವ. ಇಸ್ರಾಯೇಲರನ್ನು ಕರ್ತನೆ ಕಾನಾನ್ ದೇಶಕ್ಕೆ ನಡೆಸುವಾಗ ದೇವ ಅವರಿಗೆ ಆರೋಗ್ಯ ಯಾವ ರೀತಿ ಕಾಪಾಡಿಕೊಳ್ಬೇಕೆಂಬುದಾಗಿ ಚಿಂತಿಸತಕ್ಕಂಥ ಸಮಯದಲ್ಲಿ ದೇವ ಆ ಮಕ್ಕಳನ್ನು ಕರ್ತನೆ ನಾನೇ ಆರೋಗ್ಯದಾಯಕರಾಗಿದ್ದೇನೆ ಎಂಬುದಾಗಿ ನಿನ್ನ ಅಭಯ ವಚನ ಕೊಟ್ಟಿರಿ ಕರ್ತನೆ. ಅದೇ ಪ್ರಕಾರವಾಗಿ ಈ ಸಮಯದಲ್ಲಿ ಕರ್ತನೆ ನಾವು ನಿನ್ನ ಮಕ್ಕಳಾಗಿ ಆರೋಗ್ಯ ಸಮಸ್ಯೆ ಎದುರಿಸ್ತಾ ಇರಬಹುದು ಸ್ವಾಮಿ, ನಿನ್ನಿಂದ ದೂರ ಹೋಗಿರಬಹುದು ಸ್ವಾಮಿ. ಆದರೆ ಕರ್ತನೆ ನಮ್ಮನ್ನು ನಿನ್ನ ಪ್ರೀತಿಯ ಹಗ್ಗದೊಟ್ಟಿಗೆ ಸೆಳೆದುಕೊಂಡು ನಿನ್ನ ಹೆದೆಗೆ ಒಪ್ಪಿಸಿಕೊಂಡು ಕರ್ತನೆ ನಮಗಿರ್ತಕ್ಕಂಥ ಕಾಯಿಲೆ ಕಷ್ಟಗಳನ್ನು ಬಲಹೀನತೆಗಳನ್ನು ನೀನು ಮುಟ್ಟಿ ಆಶೀರ್ವದಿಸಬೇಕೆಂದು ಬಯಸುತ್ತೇವೆ. ಹಾಗೆ ಮಾಡುವ ಕರ್ತನಿನಾಗಿದೆ ದೇವ. ಅದಕ್ಕೆ ಸ್ತೋತ್ರ ಕರ್ತನೆ ಸ್ತೋತ್ರ. ಗಾಯಗಳ ಹಸ್ತದಿಂದ ಅವರನ್ನು ಮುಟ್ಟು ಆಶೀರ್ವದಿಸಿ ಬಿಡುಗಡೆ ಕೊಡು ಕರ್ತನೆ. ಅಪ್ಪ ಎಸೆಯ ಆಸ್ಪತ್ರೆಯಲ್ಲಿರ್ತಕ್ಕಂಥ ದೇವಿ ಮಗಳನ್ನು ನೀನು ಆಶೀರ್ವದಿಸು. ಆಂದೂರಿನಲ್ಲಿರ್ತಕ್ಕಂಥ ದೇವಿ ಮಗಳನ್ನು ನೀನು ಆಶೀರ್ವದಿಸು. ಆ ಮಕ್ಕಳಿಗೆ ನೀನು ನಿನ್ನ ಗಾಯಗಳ ಹಸ್ತದಿಂದ ಮುಟ್ಟಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ. ಹಾಗೆ ಮಾಡುವ ಕರ್ತನೆ ಆಗಲಿ ಸ್ವಾಮಿ. ಅದಕ್ಕೆ ಸ್ತೋತ್ರ. ನಿನ್ನಿಂದ ಸಾಧ್ಯವಾದ ಕಾರ್ಯ ಯಾವುದಿಲ್ಲ ಸ್ವಾಮಿ. ನಂಬಿದ ಮಕ್ಕಳಿಗೆ ನಾನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂಬುದಾಗಿ ವಾಗ್ದಾನ ಮಾಡಿದೆ ಸ್ವಾಮಿ. ಅಪಾರ ರಕ್ಷಕನಿಂದ ನಂಬಿಕೊಂಡು ಜೀವಿಸುವಾಗ ಬರ್ತಕ್ಕಂಥ ಎಲ್ಲ ದುರಾತ್ಮನ ಕಾರ್ಯಗಳನ್ನು ನಿನ್ನ ನಾಮದಲ್ಲಿ ನಾವು ಲಯ ಮಾಡುವವರಾಗಿದ್ದೇವೆ ಕರ್ತನೆ. ಅದಕ್ಕಾಗಿ ಸ್ತೋತ್ರ ಸ್ತೋತ್ರ ಕರ್ತನೆ. ಅಪಾಯ ಸೆಯ ನೀನು ಮುಟ್ಟಿದ್ದೀರಿ ಅದಕ್ಕಾಗಿ ಸ್ತೋತ್ರ. ಬಲಪಡಿಸಿದ್ದೀರಿ ಅದಕ್ಕಾಗಿ ಸ್ತೋತ್ರ ಕರ್ತನೆ. ಅಪಾಯ ಸೆಯ ಈ ಸಮಯದಲ್ಲಿ ತಲೆಬಾಗಿರ್ತಕ್ಕಂಥ ಪ್ರತಿ ಒಂದೊಂದು ಮಕ್ಕಳನ್ನು ನೀನು ಆಶೀರ್ವದಿಸು. ಅವರ ಕುಟುಂಬ